ಇತ್ತೀಚೆಗೆ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಅನ್ನೋದು ಭಾಳಷ್ಟು ಅತಿ ಪ್ರಮುಖವಾಗಿದೆ. ಈ ಒಂದು ಸಂದರ್ಭಗಳಲ್ಲಿ ಆಗುತ್ತಿರುವಂಥ ತೊಂದರೆಗಳ ಬಗ್ಗೆ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡ್ತಾರೆ. ಅದ್ರ ಬಗ್ಗೆ ತಿಳಿಸಿ. ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮಂಡ್ಯ ಜಿಲ್ಲಾ ಯುವ ಘಟಕದಿಂದ ಮತ್ತು ಕಾರ್ಯಕಾರಿ ಸಮಿತಿಯಿಂದ ನಾವು ಈ ದಿನದ ಕಾರ್ಯಕ್ರಮವೊಂದು ಹಮ್ಮಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಏನು ಅಂದರೆ ದೇಶದಲ್ಲಿ ನೀಟು ಮತ್ತು ಈ ಓಪನ್ ಕಾಂಪಿಟೇಷನು, ನೇರ ನೇಮಕಾತಿ ಇವೆಲ್ಲ ಆಯ್ಕೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾಯಿದೆ. ಅಂದರೆ ಯಾರು ಈ ಗೌಪ್ಯತೆ ಮತ್ತು ಆಡಳಿತದ ಒಂದು ನೋಡಿಕೊಂಡು ಆ ಮಕ್ಕಳ ಯುವಜನತೆಯ ಭವಿಷ್ಯಕ್ಕೆ ಒಂದು ಉತ್ತೇಜನ ಕೊಡಬೇಕಾಗಿದ್ದವರೇ ಮಾರಕ ಆಗಿದ್ದಾರೆ. ಅಂದರೆ ಯಾಕೆ ಅಂದರೆ ಪ್ರಶ್ನೆ ಪತ್ರಿಕೆ ಅಂತ ಅದು ರಾಷ್ಟ್ರ ವಿರೋಧಿ ಅಲ್ಲ. ನಮ್ಮ ರಾಜ್ಯದಲ್ಲೇ ನಮ್ಮ ಸರ್ಕಾರದವರೇ ಪ್ರಿಂಟ್ ಮಾಡಿದಂಥ ಪ್ರಶ್ನೆ ಪತ್ರಿಕೆ ನಮ್ಮದೇ ಒಂದು ಕಚೇರಿನಲ್ಲಿ ಭದ್ರತೆಯಿಂದ ಮೌನ ಇದರಿಂದ ಒಂದು ಕಾಪಾಡ್ದೇನೆ ಇವರು ಲೀಕ್ ಮಾಡಿರೋದ್ರಿಂದ ಭಾಳ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಮತ್ತು ಯುವಕರಿಗೆ ಭಾಳ ಅನ್ಯಾಯವಾಗುತ್ತೆ. ಇದು ಯುವಕರು ಈ ದೇಶದಲ್ಲಿ ಎಲ್ಲ ಜನಾಂಗನೂ ಸೇರಿದಂಥ ಯುವಕರೇ ಸೇರಿರ್ತಾರೆ. ಇಲ್ಲಿ ಇವರು ಸುಮ್ಮನೆ ರಾಜ್ಯ ಆಡಳಿತ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅಲ್ಪಸಂಖ್ಯಾತರು ಹೌದು ಪಾಕಿಸ್ತಾನ ಇದಂತ ಹೇಳ್ಕೊಂಡು ಮತೀಯ ಒಂದು ಜನರ ಮನಸ್ಸನ್ನ ಇದು ಮಾಡಿ ಒಂದು ಸನಾತನ ಒಂದು ರೀತಿಯಲ್ಲಿ ಎಲ್ಲ ಜನನ ಒಂದು ಯಾವ ರೀತಿ ಒಂದಾಗಿ ಬಾಳ್ತಕ್ಕಂಥ ಈ ಭಾರತದ ಜನಾಂಗದಲ್ಲಿ ಇವರು ಕೆಲವೇ ಜನ ಸುಶಿಕ್ತರು ಅಶಕ್ತರು ಅಂತ ಒಂದು ಇದು ಮಾಡಿ ಸೃಷ್ಟಿ ಇದು ಮಾಡ್ತಾರೆ. ನಾವು 2009 ಇಸ್ವಿನಲ್ಲಿ 2009ರಲ್ಲಿ ನಾವು ಒಂದು ಚಳವಳಿ ಸ್ಥಾಪನೆ ಮಾಡಿದಾಗ ಅಣ್ಣಾಚಾರ್ಯ ಹಾಗೂ ನಮ್ಮ ಕೇಜ್ರಿವಾಲು ಮತ್ತು ಯೋಗೇಂದ್ರ ಯಾದವ್ ಅವರೆಲ್ಲ ಸೇರಿ ಜಂತರ್ ಮಂತರ್ನಲ್ಲಿ ನಾವು ಇದಕ್ಕೆ ಯೋಜನೆ ಹಾಕಿದಾಗ ಭಾಳ ಹುಮ್ಮಸ್ಸಿತ್ತು. ಅದರಂತೆಯೇ IIT ಮುಗಿಸಿ ನಮ್ಮ ಅಧ್ಯಕ್ಷರು ಕೇಜ್ರಿವಾಲ್ ಅವರು ಬಂದು ಸಂಘಟನೆ ಮಾಡಿ ಡೆಲ್ಲಿಯಲ್ಲಿ 3 ಸಾರಿ ಗೆದ್ದು 1 ಸಾರಿ ಮೋಸ ಮಾಡಿ ಇದು ಮಾಡಿದ್ರು. ಈಗ ಪಂಜಾಬ್ನಲ್ಲೂ ನಾವು ಆಡಳಿತ ನಡೆಸ್ತೀವಿ. ಪ್ರಪ್ರಥಮವಾಗಿ ಇಡೀ ಭಾರತದಲ್ಲೇ ಕರೆಂಟ್ ಬಿಲ್ಲು ಮಹಿಳೆಗೆ ಫ್ರೀ ಇದು ಮಾಡೋದು ನಮ್ಮ ಆಮ್ ಆದ್ಮಿ ಪಕ್ಷದ ಮಾತ್ರ. ಆಮ್ ಆದ್ಮಿ ಪಕ್ಷ ಅಂದರೆ ಆಡಳಿತದಲ್ಲಿ ಭಾಳ ಸ್ವಚ್ಛತೆ ಕಾಪಾಡ್ಕೊಳ್ತಾರೆ. ಅದರಿಂದನೇ ನಮ್ಮ ಒಂದು ಆಡಳಿತಾತ್ಮಕವಾದ ಉತ್ತಮ ಗುಣಾತ್ಮಕವನ್ನು ನೋಡೇ ದೇಶದ ರಾಜಧಾನಿ ಅಂತ ಡೆಲ್ಲಿ ಒಂದು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದು ನಮಗೆ 3 ಸಾರಿ ಆಶೀರ್ವದಿಸಿದ್ರು. ನಂತರ ಪಕ್ಕದ ರಾಜ್ಯವಾದ ಪಂಜಾಬ್ನಲ್ಲೂ ಇದು ಮಾಡಿದ್ರು. ಇತ್ತೀಚೆಗೆ ನಾವು ದಿನಕ್ಕೆ ರಾಜ್ಯದಿಂದ ಪ್ರಸಿದ್ಧಿಗೆ ಬರ್ತಾಯಿದ್ದೀವಿ. ಗುಜರಾತ್ನಲ್ಲಿ ಈಗ ಲೋಕಲ್ ಬಾಡಿನಲ್ಲಿ 50 ಸೀಟ್ ಗೆದ್ದಿದ್ದೀವಿ, ಗೋವಾದಲ್ಲಿ ಗೆದ್ದಿದ್ದೀವಿ, ಮಧ್ಯಪ್ರದೇಶಕ್ಕೆ ಎಲ್ಲ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಏನು ನಮ್ಮ ನಾಯಕರ ಒಂದು ಪ್ರಸಿದ್ಧಿ ಒಂದು ಪ್ರಭಾವ ಮನಗಂಡು ಆಡಳಿತ ಪಕ್ಷ ಏನಿದೆ ಅವ್ರ ಮೇಲೆ ಇಳಿಸದ ಆಪಾದನೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಅವರು ಯಾವುದೋ ರೀತಿಯಲ್ಲಿ ಅವ್ರನ್ನ ಸೋಲಿಸಿ ಮನೆಗೆ ಕೂರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಕಗ್ಗಲೆ ಮತ್ತು ಭಾರತದ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಯುವಕರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯನ ಒಂದು ಮಂಕು ಮಾಡಿ ಅವ್ರನ್ನ ಹಾಳು ಮಾಡ್ತಕ್ಕಂಥದ್ದು ಈಗ ನಡೀತಾ ಇದೆ. ಇದಕ್ಕೆ ನಮ್ಮ ಭಾರತದಾದ್ಯಂತ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ವಿರೋಧಿಸ್ತೀವಿ ಅಂತ ಹೇಳ್ತೀವಿ. ನನ್ನ ಈ ವಿಷಯದಲ್ಲಿ ನಮ್ಮ ಸಂಚಾಲಕರು ಮತ್ತು ನಮ್ಮ ಜಿಲ್ಲಾ ಅಡ್ವೊಕೇಟ್ ಸಾಹೇಬರಾದಂಥ ವಿಜಯ ಭಾಸ್ಕರ್ ಅವರು ಈ ವಿಷಯದಲ್ಲಿ ಇನ್ನಷ್ಟು ಮನಗಟ್ಟಿ ಮಾತಾಡ್ತಾರೆ ಅಂತ ತಿಳ್ಕೊಳ್ತೀವಿ. ಎಲ್ಲ ವಿಚಾರವನ್ನು ಮುಕ್ತವಾಗಿ ಮಾತಾಡಿದ್ದಾರೆ. ಆದರೆ ನಾವು ಹೇಳೋದು ಒಂದೇ, ದೇಶದಲ್ಲಿ ಭ್ರಷ್ಟತೆ ಹೋಗಬೇಕು, ನಿರ್ಮೂಲನೆ ಮಾಡಬೇಕು ಅಂದರೆ ಯುವಕರು ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಗಮನವನ್ನು ನೀಡಬೇಕು ಸಮಾಜದ ಬಗ್ಗೆ. ಅಟ್ಲೀಸ್ಟ್ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆನೂ ಕೂಡ ನಾವು ಸಮಾಜದ ಬಗ್ಗೆ ಯೋಚನೆ ಮಾಡಿದ್ರೆ ಹೋದರೆ ಇಂಥ ಸಮಸ್ಯೆಗಳು ಹಲವಾರು ರೀತಿ ಆಗುತ್ತೆ. ಆದ ಕಾರಣದಿಂದ ಎಲ್ಲರೂ ಕೂಡ ಯುವಕರು ತುಂಬ ಇನ್ನು ಮುಂದೆ ಯಾವ ರೀತಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಮತಚಲನ ಮಾಡಿ ಮತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕೆಂದು ತಮ್ಮ ಕಳಕಳಿಯಿಂದ ನಾವು ತಿಳ್ಕೊತಿದ್ದೇವೆ.
ನಾನು ವಸೀಂ PZ ಮಂಡ್ಯ ಜಿಲ್ಲಾ ಯುವ ಘಟಕದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ. ಸ್ನೇಹಿತರೆ, ಈ ದಿನದ ಮಾಧ್ಯಮ ಗೋಷ್ಠಿಯಲ್ಲಿ ನೀಟ್ ಪರೀಕ್ಷೆ ಯುವ ವಿದ್ಯಾರ್ಥಿಗಳು ಶೇಕಡ 88 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಇದನ್ನ ಪ್ರತಿಭಟನೆ ಶಾಂತಿಯುತವಾಗಿ ದೆಹಲಿ ಜಂತರ್ ಮಂತರಲ್ಲಿ ನಡೆಸಿದಾಗ ಅವರಿಗೆ ನಮ್ಮ ದೇಶದ ಎಜುಕೇಷನ್ ಮಿನಿಸ್ಟ್ರು 10ನೇ ಕ್ಲಾಸ್ ಓದಿಲ್ಲ, ಫೇಲ್ ಆಗಿರೋ ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಿಂದಿಸ್ತಾರೆ. ಧರ್ಮೇಂದ್ರ ಮಾಜಾರ್ ಅವರು ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಓದಿಲ್ಲ, ಅನ್ಎಜುಕೇಟೆಡ್ಗಳೆಲ್ಲ ಬೀದಿಗಿಳಿದಿದ್ದಾರೆ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ ಅಂತ ಅವರೇ ಆ ವಿದ್ಯಾರ್ಥಿಗಳ ಮೇಲೆ ಹೇಳ್ತಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಮರುಪರೀಕ್ಷೆ ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯಿಸ್ತೀನಿ. ಧನ್ಯವಾದಗಳು.